ಹಾಯ್ ಹಲೋ ಎಲ್ರಿಗೂ ಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಧರ್ಮ ಹಿಂದೆ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಗೃಹ ಮಂತ್ರಿ ಕಾರ್ಯಕ್ರಮ ನಡೆಸಕ್ಕೆ ಅಂತ ಹೇಳಿ ರವಿಶಂಕರ್ ಬಂದಿರ್ತಾರೆ. ಬಂದಾಗ ಭೂಮಿ ಮತ್ತೆ ಅಜಿತನ್ನ ಅವರು ಪ್ರಶ್ನೆ ಮಾಡಕ್ ಕೂತ್ಕೊಳ್ತಿದ್ದಾಗಿನ ಅಜ್ಜಿ ಯಾವಾಗ ವಿರುದ್ಧವಾಗಿ ಮಾತಾಡ್ತಾರೋ ತಕ್ಷಣನೇ ದೇವಿಯಾನಿ ರೂಮ್ ಒಳಗೆ ಕರ್ಕೊಂಡು ಹೋಗ್ತಾಳೆ. ಬ್ರಾಹ್ಮಣನ್ನ, ಶ್ರವಣ್ಣ ಎಲ್ರನ್ನೂ ಕೂಡ ಕರ್ಕೊಂಡೋಗಿ ಅಜ್ಜಿಗೆ ಹೇಳ್ತಾರೆ, ಅಲ್ಲ ಆತೆ ಅಲ್ಲಿ ಹೋಗಿ ಅದು ಕೋಟ್ಯಾನು ಸಂಖ್ಯೆನಲ್ಲಿ ನೋಡ್ತಾ ಇರ್ತಾರೆ ಈ ಕಾರ್ಯಕ್ರಮನ. ಅವ್ರ ಮುಂದೆ ಹೋಗಿ ನೀವು ಭೂಮಿ ನಾವ್ ಇಷ್ಟಪಟ್ಟಿಲ್ಲ ಹಾಗೆ ಹೀಗೆ ಅಂದ್ರೆ ಅದ್ ಗೊತ್ತಾಗಲ್ವಾ ಹೇಳಿ, ನಾವು ಏನೋ ಕಿರ್ಕೊಳ ಕೊಡ್ತಾ ಇದೀವಿ ಇನ್ನು ಹಾಗೆ ಇನ್ನೇನ್ ಹೇಳ್ಬೇಕು ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಹೇಳಿದಾಗ ದೇವಯಾನಿ ಏನಿಲ್ಲ ನಾವ್ ಇಷ್ಟಪಟ್ಟೆ ಮಾಡ್ಕೊಂಡಿದ್ದು ಅಂತ ಹೇಳಿ ಅಜಿತ್ತು ಮತ್ತೆ ಭೂಮಿ ಇಬ್ರು ಕೂಡ ಅವರು ಬರ್ತಿ ತಡೀರಿ ಸರ್ ಒಂದೇ ಸೆಕೆಂಡ್ ಅಂತ ಹೇಳಿ ಹೋಗ್ತಾರೆ. ಇಲ್ಲಿ ಪಲ್ಲವಿಗೆ ಕಾಫಿ ಕೂಡ ಕೇಳ್ಬಿಟ್ಟು ಹೋಗಿರ್ತಾರೆ ದೇವಿಯಾನಿ. ಹಾಗೇನೆ ಸತ್ಯನನ್ನು ಕೂಡ ನೋಡ್ಕೊಳಕ್ಕೆ ಹೇಳೋಗಿರ್ತಾರೆ. ಅಜಿತ್ತು ಭೂಮಿ ಕೇಳಿಸ್ಕೊಬಿಟ್ಟು ಭೂಮಿ ಅಜಿತ್ತಿನ ಜೊತೆ ನೋಡಿ ದೇವಿಯಾನಿ ಅಮ್ಮ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಿರ್ಲಿಲ್ಲ, ಎಷ್ಟು ಒಳ್ಳೆಯವರು. ಅದಕ್ಕೆ ಅಜಿತ್ ಹೇಳ್ತಾನೆ, ಮೆಂಟ್ಲು ಎಲ್ರೂ ನಂಬ್ಕೊಳ್ಬೇಡ, ಮುಚ್ಕೋ ಬಾಯಿ ಸಾಕು ಅಂತ ಹೇಳಿ ಬಾಯಿ ಮುಚ್ಚಿಸ್ತಾನೆ. ಬಾಯಿ ಮುಚ್ಚಿಸ್ ಕರ್ಕೊಂಡ್ಬಂದು ಹೊರಗಡೆ ಬರ್ತಾರೆ. ಹೊರಗಡೆ ಬರ್ತಿದ್ದಾಗೇನೆ ರವಿಶಂಕರ್ ಪ್ರಶ್ನೆ ಮಾಡಕ್ ಶುರು ಮಾಡ್ತಿದ್ದಾಗೇನೆ ಭೂಮಿ ಅಜಿತ್ ನಿಮ್ಮಿಬ್ರು ಮದ್ವೆ ಲವ್ ಮ್ಯಾರೇಜ ಅಥವಾ ಅರೇಂಜಡ ಹಾಗಂತಿದ್ದಾಗೇನೆ ಸಂಗೀತ ಅರೇಂಜಡ್ ಅಂತ ಅಂದ್ಬಿಡ್ತಾಳೆ. ತಕ್ಷಣ ಅಜಿತ್ ಕೈ ಹಿಂಗಂತಾನೆ. ಹಾಗಂತಿದ್ದಾಗೇನೆ ದೇವಿಯಾನಿ ಸಂಗೀತ ನೀನ್ ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಿದ್ಯಾ ಜಾಸ್ತಿ, ಏನಿಲ್ಲ ರವಿ ಅವ್ರೆ, ಇದು ಒಂದ್ ರೀತಿ ಲವ್ ಕಮ್ ಅರೇಂಜ್ಡ್. ಅದಕ್ಕೆ ಅಜಿತ್ ಹೇಳ್ತೇನೆ, ಹೌದು ಅತ್ತೆ ಹೇಳಿ ಸರಿ. ರವಿ ಇದ್ದವರು ಅಜ್ಜಿ ಕಡೆ ತಿರ್ಕೊಂಡು ಅಜ್ಜಿ ಕೇಳ್ತಾರೆ, ಅಜ್ಜಿ ನಿಮ್ಗೆ ಈ ಮದ್ವೆನಲ್ಲಿ ಏನಾದ್ರೂ ಆಕ್ಷೇಪಣೆ ಇತ್ತ ಅಂದಾಗ ಅಜ್ಜಿ ಇಲ್ಲಪ್ಪ ಹಾಗೇನಿಲ್ಲ. ಮತ್ತೆ ಭೂಮಿ ಮತ್ತೆ ಅಜಿತನ ಪ್ರಶ್ನೆ ಮಾಡ್ತಾರೆ ರವಿ. ಅಜಿತ್ ನಿಮ್ಗೆ ಇಬ್ರಲ್ಲಿ ಯಾರಿಗೆ ಮೊದಲು ಲವ್ ಆಗಿದ್ದು? ಅಜಿತ್ ಹೇಳ್ತಾರೆ, ನನಗೇನೆ. ಮತ್ತೆ ಪ್ರಶ್ನೆ ಮಾಡ್ತಾರೆ ರವಿ, ಹೇಗೆ ಎಲ್ಲಿ? ಅಜಿತ್ ಹೇಳ್ತಾರೆ, ನಮ್ಮ ಸ್ಟೇಷನ್ ಮುಂದಾಗ ಟೀ ಅಂಗಡಿ ಇಟ್ಕೊಂಡಿದ್ಲು, ದಿನ ಟೀ ತರೋಳು. ಆ ಟೀ ತರ್ಬೇಕಾದ್ರೆ ಹಾಗೇನೆ ಪರಿಚಯ ಆಯ್ತು, ಪರಿಚಯ ಪ್ರೇಮಕ್ಕೆ ತಿರುಗ್ತು. ಆನಂತರ ನಾನೇ ಪ್ರಪೋಸ್ ಮಾಡಿದೆ, ಭೂಮಿ ನನ್ನ ಮದ್ವೆ ಹಾಕ್ತೀಯಾ ಅಂತ ಹೇಳಿ, ಹೀಗಾಯ್ತು ಅಂತ ಹೇಳ್ತಾರೆ. ಅದಕ್ಕೆ ರವಿ ಇದ್ದವರು ಬಹಳ ಸಂತೋಷ. ಅಜ್ಜಿ ನಿಮ್ಗೆ ಟೀ ಮಾರೋ ಹುಡುಗಿ ನಮ್ಮನೆ ಸೊಸೆ ಆದ್ಲಲ್ಲ ಅನ್ನೋದೇನಾದ್ರು ಬೇಸರ ಆಯ್ತಾ ನಿಮ್ಗೆ ಅಂದಾಗ ಅಜ್ಜಿ ಇದ್ದವರು, ಇಲ್ಲಪ್ಪ ನಮ್ಗೆ ಆಗೇನಿಲ್ಲ, ಬಹಳ ಸಂತೋಷದಿಂದಲೇ ನಾವು ಒಪ್ಕೊಂಡು ಮದ್ವೆ ಮಾಡ್ಕೊಂಡು ಅಂತ ಹೇಳ್ತಾರೆ. ತುಂಬಾನೇ ಸಂತೋಷ ಆಯ್ತು ಅಂತ ನಾಟಕಿ ಇವಾಗ ಅಂತಾರೆ. ಅಜಿತ್ ಮನಸ್ಸಿನಲ್ಲೇ ಅಜ್ಜಿ ಅಭಿನಯ ಶಾರದೆ ಅಂತ ಗೊತ್ತು, ಆದ್ರೆ ಈ ಮಟ್ಟಕ್ಕೆ ಅಭಿನಯ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಅನಂತರ ಅಪ್ಪನು ಅಂತಾಳೆ, ನಮ್ಮೆಲ್ರಿಗೂ ಇಷ್ಟ ಭೂಮಿ ಅಂದ್ರೆ, ನಾವೆಲ್ಲರೂ ಇಷ್ಟಪಟ್ಟೆ ಮದ್ವೆ ಮಾಡ್ಕೊಂಡಿದ್ದು, ನಾವೆಲ್ಲ ಇಷ್ಟಪಡ್ತೀವಿ ಅಂತ ಅಜ್ಜಿತ್ತು ಭೂಮಿ ಗಕ್ಕ ತಿರ್ಕಂಡು ಆಶ್ಚರ್ಯವಾಗಿ ನೋಡ್ತಾರೆ ಅವ್ರ ಕಡೆ. ಆಯ್ತು, ನಾನೀಗ ನಿಮ್ಗೆ ಗೇಮ್ ಸ್ಟಾರ್ಟ್ ಮಾಡ್ತೀನಿ. ಕುಮಾರ್ ಗೇಮ್ ಮಾಡೋದೆಲ್ಲ ತಗೋಬಾರಪ್ಪ ಪ್ರಾಪರ್ಟೀಸು ಅಂದಾಗ ಪ್ರಾಪರ್ಟೀಸ್ ತಂದಿಡ್ತಾನೆ ಕುಮಾರ. ಅದನ್ನ ತೆಗೆದ್ಬಿಟ್ಟು ಇದರಲ್ಲಿ 2 ಡೈರಿ ಇದಾವೆ, ಆ ಡೈರಿನಲ್ಲಿ ನಿಮ್ ಅನಿಸಿಕೆ ಏನ್ ಬರೀತೀರಾ ಅಂತ ರವಿ ಅವರು ಹೇಳ್ತಾರೆ. ಆಯ್ತು ಅಂತ ಇಬ್ರು ಒಪ್ಕೊಳ್ತಾರೆ. ಮೊದಲು ಹೆಣ್ಮಕ್ಳು ಫಸ್ಟ್, ಭೂಮಿ ನೀನ್ ಬರಿಯಮ್ಮ ಅಂದಾಗ ಭೂಮಿ ಎತ್ಕೋತಾರೆ. ಅಜಿತ್ ಮುಖ ನೋಡ್ತಾರೆ, ಭೂಮಿ ಬರ್ದು ಮುಗಿಸ್ತಾಳೆ. ಆನಂತರ ಅಜಿತ್ ಬರೀತಾರೆ. ಇಬ್ರು ಡೈರಿನ ತಗೊಂಡಾಗ ಅದರಲ್ಲಿ ಭೂಮಿ ಮೊದಲಿಗೆ ಓದ್ತಾರೆ ರವಿಶಂಕರ್. ಮೊದಲನೇ ದೇವ್ರ ಹತ್ರ ವರ ಕೇಳ್ಕೊಳ್ತಾ ಇರೋದು ಇಲ್ಲಿ ಮೊದಲಿಗೆ ಅಮ್ಮ ಬಿಡುಗಡೆ ಆಗ್ಲಿ ಅಂತೇಳಿ ಬಿಡುಗಡೆ ಆಗ್ತಾರೆ, ನಿಮ್ಮಮ್ಮ ಒಳ್ಳೇದಾಗ್ಲಿ. ಎರಡನೆಯದು ಶಾರದಮ್ಮ ಮನೆಗ್ ಬರ್ಲಿ ಅಂತ ಹೇಳ್ಬಿಟ್ಟು. ಯಾರು ಶಾರದಮ್ಮ ಅಂದ್ರೆ ಅಂತ ರವಿ ಅವ್ರು ಕೇಳಿದಾಗ ಅದಕ್ಕೆ ಭೂಮಿನಿ ಹೇಳ್ತಾಳೆ, ನಮ್ ದೊಡ್ಡ ಸಾಹೇಬ್ ಹೆಂಡ್ತಿ ಅಂತ ಹೇಳಿ. ಓ ಒಳ್ಳೇದಾಗ್ಲಿ, ಬರ್ಲಿ ಆದಷ್ಟು ಬೇಗನೆ. ಸ್ಟಾರ್ ಸುವರ್ಣ ಮುಖೇನ ಎಲ್ಲ ವೀಕ್ಷಕ ಬಾಂಧವರೆಲ್ಲರಲ್ಲೂ ಕೂಡ ಕೇಳ್ಕೊಳ್ತೇನೆ, ಜೊತೆಗೆ ಆ ರಾಯರಲ್ಲೂ ಕೂಡ ನಾನು ಈ ಕೋರಿಕೆಯನ್ನ ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾನೆ ರವಿಶಂಕರ್. ಅದ್ರೊಳಾದ್ಮೇಲೆ ಮತ್ತೆ 3ನೇದು ಏನಿದೆಯಪ್ಪ ಅಂತ ಅಂದ್ರೆ ಸಾಹೇಬ್ರು ಚೆನ್ನಾಗಿರ್ಲಿ ಅಂದ್ರೆ ಅಜಿತ್ ನೋಡ್ತಾರೆ, ಪತಿ ದೇವರು. ಅರ್ಥ ಆಯ್ತು. ನೆಕ್ಸ್ಟ್ ಅಜಿತ್ ತಗೊಂಡು ಹೋಗ್ತಾರೆ. ಅಜಿತಿಂದಲೂ ಕೂಡ ಸೇಮ್ ಟು ಸೇಮ್ ಇರ್ತದೆ. ಆನಂತರ 3ನೇದು ಮಾತ್ರ ಸ್ವಲ್ಪ ವ್ಯತ್ಯಾಸವಾಗ್ತದೆ.
ಆ ಮೂರನೇದೇನಪ್ಪ ವ್ಯತ್ಯಾಸ ಅಂತ ಅಂದ್ರೆ ಭೂಮಿ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹೇಳಿ. ಅದಕ್ಕೆ ರವಿಶಂಕರ್ ಕೇಳ್ತಾರೆ, ಭೂಮಿ ಭವಿಷ್ಯ ಚೆನ್ನಾಗಿರಕ್ಕೆ ಏನಾಗಿದೆ ಈಗ ಹಾಗಂದಾಗ ಅಜಿತ್, ಹಾಗಲ್ಲ ಮುಂದೆನೂ ಕೂಡ ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ. ಓ ಹಾಗೆ, ಸರಿ 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 ಅಂತ ಹೇಳಿ ರವಿ ಅವರು ಸುಮ್ಮನಾಗ್ತಾರೆ. ಸರಿ, ಮತ್ತೆ ಇನ್ನು ನಾನು ನಿಮ್ಮನ್ನು ಕೇಳೋದೇನಪ್ಪಾ ಅಂತ ಅಂದ್ರೆ, ಹೆಚ್ಚು ನೀಟ್ನೆಸ್ಸು ಹೀಗೆ ಇರ್ಬೇಕು ಅಂತ ಬಯಸುವಂತವ್ರು ಈ ಬೊಂಬೆ ಮುಖೇನ ನೀವು ಅಭಿಪ್ರಾಯನ ವ್ಯಕ್ತಪಡಿಸಿದ್ರೆ ಸಾಕು ಅಂತ 2 ಬೊಂಬೆ ಇರ್ತಾರೆ, ಗಂಡು ಹೆಣ್ಣಿನ ಬೊಂಬೆನ. ಆಗ ಭೂಮಿ ಗಂಡಿನ ಬೊಂಬೆ ನೆತ್ತಿಡ್ತಾಳೆ. ಆನಂತರ ಅದಕ್ಕೆ ಕೇಳ್ತಾರೆ ರವಿ ಅವರು, ಯಾಕೆ ನೀವು ಕ್ಲೀನ್ ಇಲ್ವಾ ಅಂದಾಗ ಅದಕ್ಕೆ ಅದು ಕೇಳ್ತಾನೆ, ಎಲ್ಲೊಂದಲ್ಲಿ ಟವಲ್ ಬಿಸಾಕ್ಬಿಡ್ತಾಳೆ. ಅದಕ್ಕೆ ಅದಕ್ಕೆ ಭೂಮಿ ಹೇಳ್ತಾಳೆ, ಹೌದು ಇವ್ರಿಗೆ ನೀಟ್ನೆಸ್ ಅಂದ್ರೆ ಬಹಳ ಇಷ್ಟ, ನೀಟಾಗಿರ್ಬೇಕು, ಹಾಗಾದ್ರೆ ಪ್ರಶಾಂತವಾಗಿರ್ತಾರೆ. ರವಿ ಕೇಳ್ತಾರೆ, ಇಲ್ಲ ಅಂದ್ರೆ ಸಿಟ್ಟು ಬರುತ್ತಾ? ಯಾರಲ್ಲಿ ನಿಮ್ಮಿಬ್ರಿಗೆ ಬೇಗನೆ ಸಿಟ್ಟು ಬರೋದು? ಇವರಿಗೆ. ಹೌದಾ ಅಜಿತ್ ಸಾಹೇಬ್ರೆ, ಅಷ್ಟೊಂದು ಸಿಟ್ಟು ಬರುತ್ತಾ? ಹಾಗೇನಿಲ್ಲ ಅಂತ ಹೇಳಿ ನಗ್ತಾರೆ. ಅಂದ್ರ ರೊಮ್ಯಾಂಟಿಕ್ ಆಗಿ ಯಾರು ಇರ್ತಾರೆ ಅಂತ ಹೇಳಿ ಕೇಳಿದಾಗ ಭೂಮಿ ಇಟ್ಬಿಟ್ಟು ನಾಚ್ಕೊಳ್ತಾಳೆ. ಅದಕ್ಕೆ ಅಜಿತ್ ನಗ್ತಾನೆ. ಅದಕ್ಕೆ ರವಿ ಅವ್ರು ಹೇಳ್ತಾರೆ, ಓಹೋ ಸಾಹೇಬ್ರೆ ಸಿಟ್ ಮಾಡ್ಕೊಳಕ್ಕೂ ಬರುತ್ತೆ, ರೊಮ್ಯಾನ್ಸ್ ಮಾಡಕ್ಕೂ ಬರುತ್ತೆ. ಅಂದಾಗ ಅದಕ್ಕೆ ಅಪ್ಪು ಇದ್ದವಳು, ಅಯ್ಯೋ ಅವ್ರನ್ನ ಏನ್ ಕೇಳ್ತೀರ, ನಮ್ ಕೇಳಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮನೇಲೆಲ್ಲ ಚಿನ್ನ 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 ಅಂತ ಸೆರಗಿಟ್ಕೊಂಡೆ ಓಡಾಡ್ತಾನೆ. ರವಿಗೆ ಹೇಳ್ತಾರೆ, ಹಾಗಾದ್ರೆ ಸ್ಟೇಷನ್ಗೆ ಹೋಗೋದು ಯಾವಾಗ? ಅಪ್ಪು ಹೇಳ್ತಾಳೆ, ಅದೇ ಆ ರೊಮ್ಯಾನ್ಸ್ ಮಧ್ಯೆ ಬಿಡುವಾಗುತ್ತಲ್ಲ ಆಗ ಹೋಗ್ತಾನೆ. ಎಲ್ಲ ಗೊಳ್ಳಂತ ನಕ್ ಬಿಡ್ತಾರೆ ಎಲ್ರು ಕೂಡ. ಆಯ್ತು ಒಳ್ಳೇದಾಗ್ಲಿ. ಅಷ್ಟರಲ್ಲಿ ಸಂಗೀತ ಇದ್ದವಳು, ನಂದಾಗೆ ನಾನು ನಿಮ್ ಕಾರ್ಯಕ್ರಮಕ್ಕೆ ಬರ್ಬೋದಾ? ರವಿ ಹೇಳ್ತಾರೆ, ಖಂಡಿತ. ಈಗ ಇನ್ನೊಂದು ಸೀಸನ್ ಶುರು ಮಾಡ್ತಾ ಇದಾರೆ, 3ನೇ ಸೀಸನ್ನು. ಅದಕ್ಕೆ ನನ್ನ ಸ್ಥಾನಕ್ಕೆ ನಿಮ್ಮನ್ನೇ ಕರ್ಸ್ಕೊಳ್ತೀನಿ. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಸಂಗೀತ, ಅಂದ್ರೆ ನಿಜ ನೀವ್ ಹೇಳಿದ್ದು, ನಿಮ್ ಜಾಗಕ್ಕೆ ನಾನು ಕರ್ಸ್ಕೊತೀನಿ ಅಂತ ಹೇಳಿ ರವಿ ಹೇಳ್ತಾರೆ. ಹೌದು ಮತ್ತೆ. ಅದಕ್ಕೆ ಸಂಗೀತ, ಬೇಡ ಬಿಡಿ, ನಿಮ್ ಹೊಟ್ಟೆ ಮೇಲೆ ನಾವು ಹೊಡಿಯಲ್ಲ ಹಂಗೆಲ್ಲ. ಅದಕ್ಕೆ ರವಿ ಹೇಳ್ತಾರೆ, ಸದ್ಯ ನನ್ನ ಹೊಟ್ಟೆ ಮೇಲೆ ಹೊಡಿಯಲ್ಲ ಅಂದ್ರಲ್ಲ, ಬಹಳ ಖುಷಿ ಆಯ್ತು. ಸರಿ, ಇಬ್ರು ಕೂಡ ಶಾರದಾ ಹತ್ತೆ ಸಿಗ್ಲಿ ಅನ್ನೋದನ್ನ ಕೇಳಿ ಶ್ರವಣಗಂತೂ ಬಹಳ ಖುಷಿ ಆಗೋಯ್ತದೆ. ಎಂತ ಒಳ್ಳೆ ಮನ್ಸು ಇಬ್ರದ್ದು ಕೂಡ, ನಾನು ಏನೋ ಅನ್ಕೊಂಡಿದ್ದೆ ಅಂತ ಹೇಳಿ. ಇಲ್ಲಿಗೆ ಈ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.